ಎಲ್ರಿಗೂ ಜೈ ಭೀಮ್. ಇವತ್ತು ಆಂಧ್ರ ಪ್ರದೇಶದಲ್ಲಿ ಪೆನುಗೊಂಡದಲ್ಲಿ ಇದ್ದೀವಿ. ಇಲ್ಲಿ ಟ್ರೈನು 3:45 4 ಗಂಟೆ ಆಯಿತು, 4:15 ಆಯಿತು, ಇಷ್ಟೊತ್ತಾದರೂ ಟ್ರೈನ್ ಬಂದಿಲ್ಲ ಅಂದರೆ ಈಗ ಜನರ ಸಮಸ್ಯೆ ಯಾರನ್ನು ಕೇಳೋರು? ಯಾಕೆಂದರೆ ಒಬ್ಬೊಬ್ರು ಒಂದು ಥರ ಸಮಸ್ಯೆಗಳಿರ್ತವೆ. ಇಲ್ಲಿ ಸಾವಿರಾರು ಜನ ಇದ್ದಾರೆ. ಇಲ್ಲಿಂದ ಅಲ್ಲಿ ತೋರ್ಸಪ್ಪ, ಸಾವಿರಾರು ಜನ ಇಲ್ಲಿ ಇರ್ತಾರೆ. ಮಿನಿಸ್ಟರ್ಗೂ, CMಗೂ, PM ಗೂ ಎಲ್ಲರಿಗೂ ಸಂಬಳ ಕೊಡೋದು ನಾವು. ಈ ಕಡೆ CM, PM, ಮಿನಿಸ್ಟರ್ಗೆಲ್ಲರಿಗೂ ಸಂಬಳ ಕೊಡೋದು ನಾವು. ದಯವಿಟ್ಟು ಸೋಮಣ್ಣ ಅವರು ಅರ್ಥ ಮಾಡ್ಕೋಬೇಕಾಗಿದೆ. ಯಾಕೆಂದರೆ ಬಿನ್ನಿಪೇಟೆ ಕ್ಷೇತ್ರದಲ್ಲಿ ನಿಮ್ಮನ್ನು ಮೊದಲ ಬಾರಿ ಗೆಲ್ಲಿಸಿದ್ದು ನಾವು, ಪೌರ ಕಾರ್ಮಿಕರು. ಬಿನ್ನಿಪೇಟೆ ಕ್ಷೇತ್ರದಲ್ಲಿ ಗೆಲ್ಲಿಸಿದ್ದು ಸೋಮಣ್ಣ ಅವರು. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ದಯದಿಂದ ಇವತ್ತು ಕೇಂದ್ರ ಮಂತ್ರಿ ಆಗಿದ್ದೀರಾ, ರೈಲ್ವೆ ಮಂತ್ರಿ ಆಗಿದ್ದೀರಾ. ರೈಲ್ವೆ ಇಷ್ಟೊಂದು ಸಮಸ್ಯೆ ಆಗ್ತಾಯಿದೆ. 3:45 ಟ್ರೈನು ಇಷ್ಟೊತ್ತಾದರೂ ಬಂದಿಲ್ಲ ಅಂದರೆ ಸಾರ್ವಜನಿಕರ ಸಮಸ್ಯೆ ಯಾರು ಕೇಳೋರು? 1 ಗಂಟೆ ಟೈಮ್ ವೇಸ್ಟ್ ಆದರೆ ಯಾರು ನೋಡ್ತಾರೆ? ಈಗ ಸೋಮಣ್ಣ ಅವ್ರಿಗೆ ಸಂಬಳ ಸಿಗುತ್ತೆ, ನರೇಂದ್ರ ಮೋದಿ ಅವ್ರಿಗೆ ಸಂಬಳ ಸಿಗುತ್ತೆ, ಇಲ್ಲಿ ಚಂದ್ರಬಾಬು ನಾಯ್ಡುಗೂ ಸಂಬಳ ಸಿಗುತ್ತೆ, ಪವನ್ ಕಲ್ಯಾಣ್ಗೂ ಸಂಬಳ ಸಿಗುತ್ತೆ. ಆಂಧ್ರ ಪ್ರದೇಶ ಸಮಸ್ಯೆನ ಈ ರೀತಿ ಇಟ್ಕೊಂಡು ಇಷ್ಟು ಜನ ಕಾಯ್ತಾ ಇದ್ದೀವಿ ನಾವು. ಇಷ್ಟು ಜನಕ್ಕೆ ತೊಂದರೆ ಆಗ್ತಾಯಿದೆ. ರೈಲ್ವೆ ಅವರು ಇಷ್ಟೊತ್ತಾದರೂ ರೈಲ್ ಬಂದಿಲ್ಲ ಅಂದರೆ ನಾವು ಯಾರು ಕೇಳಬೇಕು? ಈಗ ಸೋಮಣ್ಣ ಅವರು ಬರ್ರಿ ಅಂದರೆ ಬರೋಕ್ಕಾಗುತ್ತಾ? ಬರೋಕ್ಕಾಗಲ್ಲ. ಅದರಿಂದ ಟೈಮು ಒಂದು 10 ನಿಮಿಷ ಲೇಟ್ ಆಗ್ಬೋದು, ಆದರೆ ಗಂಟೆಗಟ್ಟಲೆ ಟೈಮ್ ವೇಸ್ಟ್ ಆದರೆ ಸೋಮಣ್ಣ ಅವ್ರಿಗೆ ಅವಮಾನ ಆಗುತ್ತೆ. ನೀವು ಸೋಮಣ್ಣ ಅವರು ಕನ್ನಡಿಗರಾಗಿದ್ದೀರಿ. ಬೆಂಗಳೂರಿಂದ ನೀವು ಈಗ ದಿಲ್ಲಿಗೆ ಹೋಗಿದ್ದೀರಿ, ಮಿನಿಸ್ಟರ್ ಆಗಿದ್ದೀರಿ. ನೀವು ಅವ್ರ ಹತ್ರ ಮಾತಾಡಿ, ನರೇಂದ್ರ ಮೋದಿ ಅವ್ರ ಹತ್ರ ಮಾತಾಡಿ, ಎಲ್ಲರ ಹತ್ರ ಮಾತಾಡಿ. ಜನರ ಸಮಸ್ಯೆ ನೋಡಿ ಹೀಗಿದೆ. ಇಷ್ಟೊಂದು ಜನ ಏನು ಮಾಡ್ತಾರೆ? ಅದರಿಂದ ದಯವಿಟ್ಟು ಪೆನುಗೊಂಡ ರೈಲ್ವೆ ಸ್ಟೇಷನಲ್ಲಿದ್ದೀವಿ, ಸಾವಿರಾರು ಜನ ಇದ್ದಾರೆ. ಇನ್ನೂ ಟ್ರೈನ್ ಬರ್ತಾರೆ. ನೀವು ಮಾತಾಡಬೇಕು. ಮಾತಾಡದೆ ಹೋದರೆ ನೆಕ್ಸ್ಟು ನಿಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಕಾಂಶಿರಾಮ್. ಜೈ ಭೀಮ್.